ಸಾವುಕಾರು ಮಂತಕ್ಕೆ ಹೋಗಿ ಅಮ್ಮೋರ್ನ ಮಾತಾಡ್ಸ್ಕೊಂಬರೋಣ. ಅವರು ಹೆಂಗೈದಾರೋ ಏನೋ, ಎಷ್ಟು ಬೇಜಾರು ಮಾಡ್ಕೊಂಡಿದಾರೋ ಏನೋ. ಹೋಗೊಂದ್ಸಲ ಮಾತಾಡ್ಸ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡೋಣ ಅದಲ್ಲಿ ಎರಡನೇ ಹೆಂಡ್ತಿನೂ ಮತ್ತೆ ಅವ್ರ ಮಕ್ಕಳ ಬಗ್ಗೆ ಕಾಳಮ್ಮೋರು ಏನು ಹೇಳ್ತಾರೆ ಅಂತೇಳಿ ಹೋಗಿ ತಿಳ್ಕೊಂಬರೋಣ. ಅಯ್ಯಯ್ಯೋ, ಏನಾದರೂ ಕಾಳಮ್ಮೋರು ಬಾಯಿಗೆ ಬಂದಂಗೆ ಬೈದ್ರೆ ಬೇಡ ಬೇಡ, ಏನು ಮಾಡೋದು? ಹೋಗಕ್ಕೂ ಆಗಲ್ಲ, ಹೋಗದೆ ಇರೋಕ್ಕೂ ಆಗಲ್ಲ ಅನ್ನಂಗಾಗೈತಲ್ಲಪ್ಪ ನನ್ನ ಪರಿಸ್ಥಿತಿ. ಆ ಮನೆಗೆ ಯಾರ್ಯಾರು ಹೆಂಗೆ ಮಾತಾಡ್ತಾರೋ ಏನು. ಎರಡನೇ ಹೆಂಡತಿ ಮತ್ತೆ ಮಕ್ಕಳ ಬಗ್ಗೆ ಅನ್ನೋ ಅದನ್ನ ತಿಳ್ಕಮ್ಮ ಅಂತ ಕುತೂಹಲ ನನಗೆ. ಆದರೆ ಎಲ್ಲಿ ಮಕ್ಕುಗಿತಾರೋ ಅಂತ ಭಯನೂ ಆಗ್ತೈತಿ. ಏನು ಮಾಡೋದೀಗ? ಹೋಗೋದು ಬ್ಯಾಡ್ವೋ? ಅಯ್ಯೋ, ಏನು ಮಾಡೋದೀಗ? ಹೋಗೋಣ ಅಂತೇಳಿ ಅಲ್ಲಿಂದ ನಾ ಬಂದೆ, ಆದರೆ ಇಲ್ಲಿಂದ ಮುಂದಕ್ಕೆ ಹೋಗಕ್ಕೆ ಯಾಕೋ ಭಯವಾದಂಗೆ ಆಗ್ತೈತಿ. ಅಮ್ಮವ್ರು ಏನು ಅಂತಾರೋ ಏನೋ ಅಂತಾನ. ಇವಳು ಯಾಕೆ ಸಾಕಮ್ಮ ಹಿಂಗೆ ಇಲ್ಲಿ ಬೈಲಾಗ ನಿಂತ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ನಿಂತವಳೆ? ಯಾಕನ ಸಾಕಮ್ಮ ಸಾಕಮ್ಮ ಗೌರಿ? ಅಯ್ಯಯ್ಯೋ, ಇವಳು ಯಾಕಪ್ಪ ಬಂದ್ಲು? ನನ್ನ ಹುಡುಕೊಂಡೆ ಬಂದಿರಂಗೆ ಕಾಣ್ತಾಳೆ. ಯಾಕನ? ಅಯ್ಯೋ, ತಿರ್ಗಾ ಏನು ಕೇಳಕ್ ಬಂದೇವಳೋ ಏನೋ. ಅದನ್ನ ಕೊಡು ಇದನ್ನ ಕೊಡು ಅಂತಾನ, ಒಡವೆ ಗಿಡವೆ ಕೊಡು ಅಂತಾನ ಬಂದೇವಳ. ಅಯ್ಯೋ, ಎಲ್ಲ ಬರೀ ಎಡವಟ್ಟುಗಳೇ ಎದುರಾಗ್ತಾವಪ್ಪ. ನಾನು ಏನೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ಬಂದ್ರೆ. ಏ ಸಾಕಮ್ಮ, ಇದ್ಯಾಕೆ ಹಂಗ್ ನಿಂತಿದ್ಯಾ? ನಾನು ಮಾತಾಡ್ಸಿರೋದು ಕೇಳಿಸ್ತಾ ಇಲ್ವಾ ಕಿವಿ? ಕೇಳಿಸ್ತು ಕಣೆ ಗೌರಿ. ಯಾವಾಗ ಬಂದೆ ಗೌರಿ? ಚೆನ್ನಾಗಿದೀಯಾ? ಹ್ಞೂ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೀಯಾ? ನಿನ್ನ ಸೊಸೆ ಹೆಂಗ್ ನೋಡ್ಕೊಂತಾಳೆ? ಚೆನ್ನಾಗಿ ನೋಡ್ಕೊಂತಾಳ ನಿನ್ನ? ಹ್ಞೂ, ನೋಡ್ಕೊಂಬಿದ್ರೆ ನಾನು ಸುಮ್ಮನೆ ಬಿಡ್ಬೇಕಲ್ಲ. ನೋಡ್ಕೊಂಬ್ಲೇ ಬೇಕು ಮತ್ತೀಗ. ಹೌದಾ? ನಿನ್ಗೆ ಎದ್ರಿಕೆಂತಾಳ ನಿನ್ನ ಸೊಸೆ? ಹ್ಞೂ ಕಣೆ ಗೌರಿ, ಎದ್ರಿಕೆಂತಾಳೆ. ನಾನು ಎಲ್ಗೋ ಹೋಗ್ಬೇಕು, ಬರ್ತೀನಿ. ಸಾಕಮ್ಮ ನಿಂತ್ಕಳೆ, ಏನೋ ಹೇಳ್ಬೇಕಾಗಿತ್ತು ನಿನಗೆ. ಅಯ್ಯಯ್ಯೋ, ಏನು ಹೇಳ್ತಾಳಪ್ಪ ಇವಳು? ಏನಾದರೂ ಒಡವೆ ಗಿಡವೆ ಕೊಡು ಅಂತೇಳಿ ತಿರ್ಗಾ ಬಿಡಿಸ್ತಾಳ. ಮನಿ ಹಾಳಿ, ಯಾಕೆ ಬಂದ್ಲಪ್ಪ ಇವಳು ಇಲ್ಲಿಗೆ? ಅಯ್ಯಯ್ಯೋ, ಏನು ಹೇಳ್ತಾಳೋ ಏನು ಕತ್ತಿಯೋ. ಏ ಸಾಕಮ್ಮ, ನೋಡೆ ಗೌರಿ, ನಂತಗೆ ನೀನು ಒಡವೆನೂ ಇಲ್ಲ, ಎಂಥದ್ದು ಇಲ್ಲ. ಮತ್ತೆ ನೀನು ಒಡವೆ ಕೊಡು, ದುಡ್ಡು ಕೊಡು, ಅದು ಕೊಡು ಇದು ಕೊಡು ಅಂತೇಳಿ ಕೇಳಿದ್ರೆ ನಂತಗೆ ₹1 ದುಡ್ಡೂ ಇಲ್ಲ, ಒಡವೆನೂ ಇಲ್ಲ. ಸುಮ್ಮನೆ ಹೋಗ್ತಾ ಇರು. ನನಗೆ ಕೆಲಸ ಇದಾವೆ, ನಿಂತ ಮಾತಾಡ್ಕೊಂಡು ನಿಂತಮ್ಮಕ್ಕೆ ಟೈಮ್ ಇಲ್ಲ, ಹೋಗ್ತೀನಿ ನಾನು. ಅಯ್ಯೋ ಸಾಕಮ್ಮ, ನಾನಿನ್ನು ಏನು ಹೇಳಿಲ್ಲ ಅಂತಂದ್ರೆ ಅದನ್ನೇ ಹೇಳಕ್ಕೆ ನೀನು ನನ್ನ ಕರ್ದಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಂತಗೆ ಏನೂ ಇಲ್ಲ, ಹೋಗ್ತೀನಿ ನಾನು. ಸಾಕಮ್ಮ, ನಾನು ಎಷ್ಟೇ ತಿಪ್ಪುರ್ಲಾಗ ಹಾಕಿ ಕೇಳಿದ್ರು ನಿಂತ ₹1 ಹುಟ್ಟಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅದಕ್ಕೆ ಮತ್ತೀಗ ನಿನ್ನ ಒಡವೆ ಪಡವೆ ಕೊಡು, ದುಡ್ಡು ಕೊಡು ಅಂತೇಳಿ ಕೇಳಲಿಲ್ಲ. ನಾನೇನು ಇವಾಗ ನಿನ್ನ ಒಡವೆ ಕೊಡು ಅಂತೇಳಿ ಕೇಳಕ್ ಬರಲಿಲ್ಲ. ಮತ್ತೆ ಇನ್ನೇನಕ್ಕೆ? ಏನೂ ಇಲ್ಲ, ನನ್ನ ಮಗನ ನಾಮಕರಣ ಮಾಡ್ತಾ ಇದ್ದೀವಿ, ಅದಕ್ಕೆ ಕರಿಯಕ್ಕೆ ಬಂದಿದ್ದೆ. ನೀನು ಹೆಂಗು ಎದುರಿಗೆ ಸಿಕ್ಕದಲ್ಲ, ಅದಕ್ಕೆ ಹೇಳೋಣ ಅಂತಂದ್ರೆ ನೀನು ಮಾತಾಡ್ಸಂಗೆ ಹಂಗೆ ಕೊಯ್ಯನ್ ಹೋಗ್ತಾ ಇದ್ಯಾ? ನಾನೆಲ್ಲಿ ಒಡವೆ ಪಡವೆ ಕೇಳ್ತೀನಿ ಅಂತಾನ? ಮಗನ? ನಿನಗೆ ಯಾವ ಮಗ ಇದ್ದಾನೆ? ಜಿಲೇಬಿ ಮಗ ಇಲ್ವೇ? ಜಿಲೇಬಿ ಮಗಂದು ನಾಮಕರಣ ಮಾಡ್ತಾ ಇದೀವಿ, ಅದಕ್ಕೆ ಕರಿಯಕ್ಕಂತ ಬಂದಿದ್ದೆ ಅಷ್ಟೇ. ನೀನು ಎದುರು ಸಿಕ್ತಲ್ಲ ಏನೋ ಅಂತವ್ರ ಮನೆಯಳು ಅಂತೇಳಿ ಕರಿಯೋಣ ಅಂತಂದ್ರೆ ನೀನು ಮಾತಾಡ್ದಂಗೆ ಹೋಗ್ತೀಯ ಅಲ್ಲ. ನಿನ್ನ ಹತ್ರ ಉಂಬಕ್ಕೆ ಗೊತ್ತಿರಲ್ಲ, ಇನ್ನ ನೀನು ಒಡವೆ ದುಡ್ಡು ಕೇಳಿದ್ರೆ ಕೊಡ್ತೀಯ? ಚಿಕ್ಕೋಡಾಳಲ್ಲ ನೀನು ಬುದ್ಧಿ ನನಗೆ ಚೆನ್ನಾಗಿ ಗೊತ್ತಾಗೈತೆ. ಇನ್ಮೇಲೆ ನಿನ್ನ ಅಂತ ಹಂಗೆಲ್ಲ ನಂಬಕ್ಕೂ ಹೋಗೋದು ಇಲ್ಲ ನಾನು. ನಾಮಕರಣ ಅದಕ್ಕೆ ಬಾ ಅಂತ ಹೇಳಕ್ಕೆ ನಿಲ್ಸಿದ್ದು, ಅಷ್ಟೇನೆ ಮಾತಾಡ್ಸಿದ್ದು. ಹೌದೇನು? ಸದ್ಯ ನಾನು ಬಚಾವಾದ್ನಲ್ಲ. ಯಾವಾಗಲೇ ನಾಮಕರಣ ಗೌರಿ? ಜಾಸ್ತಿ ದಿನ ಏನೂ ಇಲ್ಲ, ಈ ಶುಕ್ರವಾರ. ಹೌದಾ? ಸರಿ ಆಯ್ತು, ಬರ್ತೀನಿ. ನಾನು ಎಲ್ಗ ಹೋಗ್ತೀನಿ. ಸರಿ ಆಯ್ತು, ಹೋಗಮ್ಮ. ಗುಲಾಬಿ ಮಂತಕ್ಕೆ ಹೋಗಿ ಗುಲಾಬಿಗೆ ಹೇಳ್ಬಿಟ್ಟು ನಾನು ಊರಿಗೆ ಹೋಗ್ಬೇಕು ಜಲ್ದಿ. ಇದೇ ಅಲ್ವಾ ಗುಲಾಬಿರ್ ಮನೆ? ಇದವಳು ಇಲ್ವೋ? ಏನ್ ಸಾವುಕಾರ ಮನೆ ಕೆಲ್ಸಕ್ಕೆ ಹೋಗ್ಯವಳು? ಗುಲಾಬಿ ಗೌರಿನ? ಇವಳ್ಯಾಗ ಬಂದು ನನ್ನ ಹುಡುಕೊಂಡು ಮನೆ ಕೆಲಸದವಳು? ಸಾವುಕಾರರು ಮನೆ ಕೆಲಸ ಮಾಡೋರು ನೀನು ನಿನ್ ಗಂಡನು ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ಲು. ನಾನು ಅವ್ರ ಮನೆಗೆ ಹೋದಾಗ ಯಾಕೋ ನನ್ನೇ ಹುಡುಕಿ ಬಂದೇವಳೆ. ಯಾಕೆ ಬಂದೇವಳ ಏನು? ಗುಲಾಬಿ ಯಾಕೆ ಗುಲಾಬಿ ಹಂಗ್ ನೋಡ್ತಾ ಇದೀಯಾ? ನಾನಿಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನೋಡ್ತಾ ಇದೀಯಾ? ನೀನ್ ಯಾಕೆ ಬಂದಿರ್ತೀಯ? ನಮ್ಮ ಮನೆ ನೋಡ್ಕೊಂಡು ಏನಾದ್ರೂ ಆಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿರ್ತೀಯ. ನನಗೆ ಗೊತ್ತಿಲ್ವಾ ನೀನು ಬುದ್ಧಿ? ಮನೆ ಕೆಲಸ ಮಾಡೋರ್ ಮನೆ ಹೆಂಗಿರುತ್ತೆ ಅಂತ ಹೇಳಿ ನೋಡಕ್ ಬಂದೆ ಅಂತ ಹೇಳ್ತೀಯ ನೀನು. ನನಗೇನು ಗೊತ್ತಿಲ್ವೇ ನೀ ಗೌರಿ? ಹೋಗು ಸುಮ್ಮನೆ, ನಮ್ಮ ಮನೆ ಹೆಂಗಾದ್ರೂ ಇರ್ಲಿ, ನಿಮ್ಮ ಮನೆ ನೀನು ನೋಡ್ಕೊಂಡು ಹೋಗತ್ ಕಲ್ತ್ಕ. ಯಾಕೆ ಬಂದಿದ್ಯೋ ಏನು? ಸುಮ್ಮನೆ ಹೋಗು, ನಾನು ಕೂಟೆ ಜಗಳ ಆಡಕ್ ಬರಬೇಡ. ನಾನು ಇವಾಗ ಸಾವುಕಾರ ಮನೆ ಕೆಲಸ ಮಾಡಕ್ ಹೋಗ್ಬೇಕು.
ಅಯ್ಯೋ ಗುಲಾಬಿ, ನಿಮ್ಮನ್ನ ನೋಡಿ ನಾನು ಆಡ್ಕಮಕ್ಕಾಗ್ಲಿ ಅಥವಾ ನಿಮ್ಮನ್ನ ಅಂಗ್ಸಕ್ಕಾಗ್ಲಿ ನಿಮ್ಮ ಮನೆ ನೋಡಕ್ಕಾಗ್ಲಿ ಬರ್ಲಿಲ್ಲ. ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಏನ್ ವಿಷಯ ಏನು ಅಂತನ ಇಲ್ಲೇ ಹೇಳು, ನನಗೆ ಟೈಮ್ ಆಗುತ್ತೆ, ಹೋಗ್ಬೇಕು. ಏನ್ ಗುಲಾಬಿ, ಅಲ್ಲ ನಿನ್ ತಂಗಿಗೆ ನಾನು ಅಕ್ಕಯ್ಯ ಆಗ್ಬೇಕು, ನನ್ನ ಇಲ್ಲೇ ನಿಲ್ಸ್ಕೊಂಡು ಏನ್ ವಿಷಯ ಅಂತ ಕೇಳ್ತೀಯಾ? ಒಳಗ್ ಕರಿಯಲ್ವಾ ಬಾ ಅಂತನ? ನಾನೇನು ನಿಮ್ಮ ಮನೆಗೆ ಉಂಬ ಕಿಕ್ರಿ ಅಂತ ಬಂದಿಲ್ಲ, ಏನೋ ಒಂದು ಒಳ್ಳೆ ಸುದ್ದಿನೇ ಹೇಳಕ್ಕಂತ ಬಂದಿದ್ದೀನಿ. ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತೀಯಲ್ಲ ಗುಲಾಬಿ, ಒಳಗ್ ಕರ್ಕೊಂಡು ಹೋಗಲ್ವಾ? ಸರಿ ಸರಿ, ನಡಿ ಒಳಕ್ಕೆ ಬಾ, ಕೂತ್ಕೋ ಬಾ. ಅದೇನ್ ವಿಷಯ ಅಂತ ಹೇಳು. ತಿಪ್ಪಿ ಎಲ್ಬೋದ್ರು? ಅವರು ಸಾವುಕಾರರ ಜೊತೆಗೆ ಎಲ್ಲ ಹೋಗವ್ರೆ. ಏನ್ ವಿಷಯ ಅಂತ ಹೇಳ್ಗವ್ರಿ? ಅಯ್ಯೋ ಗುಲಾಬಿ, ಹೇಳೋವರೆಗೂ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊ. ನೀನ್ ಯಾಕೆ ಹಂಗ್ ಮಕ ಗಂಟಿಕೊಂಡಿದ್ಯಾ? ನನ್ನ ಮ್ಯಾಲಿನ ಸಿಟ್ಟು ಹೋಗಿಲ್ವಾ? ಏನೋ ಅವಾಗ ನನಗೆ ಬುದ್ಧಿ ಇರ್ಲಿಲ್ಲ, ಹಂಗ್ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ, ಅದನ್ನೇ ಮನಸ್ನಾಗ ಇಟ್ಕೊಂಡಿದ್ಯಾ ಅಲ್ವಾ ನೀನು? ಮರ್ತ್ ಬಿಡು ಗುಲಾಬಿ, ನಾನ್ ತಪ್ಪಾಯ್ತು ಅವಾಗ ನಿನ್ಗೆ ಬಾಯಿಗೆ ಬಂದಂಗೆ ಮಾತಾಡಿ ಅವಮಾನ ಮಾಡ್ಬಿಟ್ಟೆ ನಮ್ಮೂರಿಗೆ ಬಂದಾಗ. ಇದೇನಪ್ಪ ಇದು ಆಶ್ಚರ್ಯ, ಇದು ನಿಜಾನ? ಗೌರಿನ ಈ ಮಾತು ಹೇಳ್ತಾ ಇರೋದು? ಏನೋ ಅಪ್ಪ, ಏನಾದ್ರೂ ಬೇರೆ ಏನಾದ್ರೂ ಅಂದ್ಕೊಂಡು ಬಂದಿದ್ದಾಳ? ಒಳ್ಳೆಯೊಳಂಗೆ ನಾಟಕ ಮಾಡ್ಕೊಂಡು. ಸೂರ್ಯ ಚಂದ್ರ ಬೇಕಾದ್ರೆ ದಿಕ್ಕನ್ನ ಬದಲಾಯಿಸ್ಬೋದು, ಆದರೆ ಈ ಗೌರಿ ಬದಲಾಗಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಈಗೇನೋ ಹೊಸ ಥರ ಒಂದು ನಾಟಕ ಮಾಡ್ತಾ ಇದ್ದಾಳಲ್ಲ, ಏನಿದು? ಏನೋ ಐತಿ ಅನ್ಸುತ್ತೆ. ಯಾಕೆ ಗುಲಾಬಿ ಒಂಥರ ನಾನು ಏನೇ ಮಾತಾಡೋದು ಒಂಥರ ಏನೋ ಆಶ್ಚರ್ಯವಾಗಿ ನೋಡ್ತಾ ಇದ್ಯಾ? ಯಾಕೆ ನಾನು ಬದಲಾಗಿದ್ದೀನಿ ಅಂತಂದ್ರೆ ನಿನ್ ಕೈಲಿ ನಂಬಕ್ ಆಗ್ತಾ ಇಲ್ಲ ಅಲ್ವಾ? ಅದೆಲ್ಲ ಹಳೆ ಕತೆ. ಈಗ ನಾನು ಬದಲಾಗಿದ್ದೀನಿ. ಇನ್ನೊಂದು ವಿಚಾರ, ನಿನ್ ತಂಗಿ ಮಗ ಇದಾನಲ್ಲ, ಅವನಿಗೆ ನಾಮಕರಣ ಮಾಡ್ತಾ ಇದೀವಿ ಇದೇ ಶುಕ್ರವಾರ, ಅದಕ್ಕೆ ಕರ್ದೋಗೋಣ ಅಂತ ಹೇಳಿ ಬಂದಿದ್ದೆ. ನನ್ನ ತಂಗಿ ಮಗು ನಾಮಕರಣನ? ಅಯ್ಯೋ, ಎಷ್ಟು ಸಂತೋಷ ಸುದ್ದಿ ಹೇಳ್ದೆ ಗೌರಿ ನೀನು. ನೀನು ಇಂಥ ವಿಷಯನ ಸಿಹಿ ಸುದ್ದಿನ ಹೇಳ್ತೀಯ ಅಂತ ಹೇಳಿ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನಿನ್ ಮಕ ನೋಡಿದ ತಕ್ಷಣ ನನಗೆ ಸಿಟ್ಟು ಬಂತು. ಇವಳು ಯಾಕಪ್ಪ ಬಂದ್ಲು ಅಂತ ಹೇಳಿ. ನಿಜನೇನೆ ಗೌರಿ ನೀನ್ ಹೇಳ್ತಾ ಇರೋದು? ಬೇರೆ ಏನೋ ನಾಟಕ ಗಿಟ್ಕ ಮಾಡ್ತಾ ಇಲ್ಲ ತಾನೆ? ಸುಳ್ಳು ಹೇಳ್ತಿಲ್ಲ ತಾನೆ? ಹೌದು, ನನ್ನ ಯಾರು ನಂಬಲ್ಲ. ಯಾಕೆಂದ್ರೆ ನಾನು ಇಷ್ಟು ದಿನ ಹಂಗೆ ನಡ್ಕೊಂಡ್ಬಿಟ್ಟೆ ಎಲ್ಲರ ಎದುರಿಗೂ. ಯಾರಿಗೂ ಒಂದ್ ಸ್ವಲ್ಪನೂ ಮರ್ಯಾದೆ ಕೊಡ್ದಂಗೆ ಬಾಯಿಗೆ ಬಂದಂಗೆನೆ ಬೈತಿದ್ದೆ, ಜಗಳ ಮಾಡ್ತಿದ್ದೆ ಎಲ್ಲರ ಕೊಟ್ಟೆ. ಅದಕ್ಕೆ ನಾನು ಯಾರು ಇವಾಗ ನಾನು ಬದಲಾಗಿದ್ದೀನಿ ಅಂತಂದ್ರೂ ನಂಬೋದೇ ಇಲ್ಲ. ನಿಜಾನೇ ಹೇಳ್ತಾ ಇದ್ದೀನಿ ಗುಲಾಬಿ. ನಾನು ಯಾಕೆ ನಾಟಕ ಮಾಡ್ಲಿ ಹೇಳು? ಯಾ ನಾಟಕ ಇಲ್ಲ, ಎಂಥದ್ದು ಇಲ್ಲ. ನಿನ್ ಮಗು ನಾಮಕರಣ ಮಾಡ್ತಾ ಇರೋದು ನಾನೇನೆ. ನನ್ನ ಒಡವೆ ಮಾರಿ ದುಡ್ಡು ತಗೊಂಬಂದು ನಾಮಕರಣ ಮಾಡ್ತಾ ಇದ್ದೀನಿ. ಹೌದಾ ಗೌರಿ? ಹೋಗ್ಲಿ ಬಿಡು, ಹಳೇದೆಲ್ಲ ನಾ ಮರ್ತು ಬಿಡು. ಈಗ್ಲಾದ್ರೂ ನಿನ್ಗೆ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ನನ್ನ ತಂಗಿಗೆ ಒಳ್ಳೆ ಮನೆ ಸಿಕ್ಕೈತಪ್ಪ. ಗಂಡನು ಒಳ್ಳೆಯವನು, ಅತ್ತೆ ಒಳ್ಳೆಯವನು, ಒಳ್ಳೇದು, ನಾದ್ನಿನೂ ಒಳ್ಳೆಯವಳು. ಆದ್ರೆ ನೀನೇ ಕೆಟ್ಟವಳು ಅಂತೇಳಿ ನನಗೆ ಯಾವಾಗ್ಲೂ ನಿನ್ ಮ್ಯಾಲೆ ಸಿಟ್ಟಿತ್ತು, ಬೇಜಾರು ಆಗ್ತಾ ಇತ್ತು. ಅವಳೊಬ್ಳಿಂದ ನನ್ನ ತಂಗಿಗೆ ನೆಮ್ಮದಿಲ್ಲ ಮನೆಗೆ ಅಂತನ. ಈಗ ನೀನು ಬದಲಾಗಿದ್ಯಲ್ಲ, ತುಂಬಾ ಸಂತೋಷ ಆಯ್ತು ಕಣೆ ಗೌರಿ. ಹಂಗಾದ್ರೆ ನಾಮಕರಣ ಮಾಡ್ತಾ ಇರೋದು ನೀನೇನಾ? ಹೌದು, ಮತ್ತೀಗ ನನ್ನ ಗಂಡಂತಾಗೆ ದುಡ್ಡಿರ್ಲಿಲ್ಲ, ಅದಕ್ಕೆ ನಾಮಕರಣ ಏನು ಬೇಡ ಅಂತೇಳಿ ಸುಮ್ಮನಾಗಿದ್ರು. ತಿರ್ಗಾ ನನ್ನ ಹತ್ರ ಇದ್ದಿದ್ದು ಒಡವೆನೆ ಮಾರಿ ನಾನೇ ನಾಮಕರಣ ಮಾಡ್ಬೇಕು ಅಂತೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಜಿಲೇಬಿ ನೀನೇ ಹೋಗಿ ಕರೆದು ಬರೋಗು ಅಂತ ಹೇಳಿದ್ಲ ನನ್ನ ಗಂಡನೋ ಜಿಲೇಬಿನೋ. ಅದಕ್ಕೆ ನಾನೇ ಬಂದೆ ಕರಿಯಕ್ಕೆ. ಇಲ್ಲಾಂದ್ರೆ ಜಿಲೇಬಿನೋ ಇಲ್ಲ ನನ್ನ ಗಂಡನೋ ಯಾರನ್ನ ಬರೋರು. ಮರಿದಂಗೆ ನೀನು ನಿನ್ ಗಂಡ ಬರ್ಬೇಕು ಹಂಗ ಶುಕ್ರವಾರ. ಸರಿ ಆಯ್ತು ಕಣೆ ಗೌರಿ, ಬಂದೇ ಬರ್ತೀನಿ. ಸರಿ ಆಯ್ತು, ನಾನು ಹೋಗ್ತೀನಿ. ಅಯ್ಯೋ ಇರು ಗೌರಿ, ಅಡ್ಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿವಂತೆ. ಬೇಡ ಗುಲಾಬಿ, ಹೋಗ್ಬೇಕು, ಟೈಮ್ ಆಗುತ್ತೆ. ಇನ್ನು 2 ದಿವಸ ನಮಗೆ ಟೈಮ್ ಇರೋದು, ಎಲ್ಲ ಹೊಂದಿಸ್ಕೋಬೇಕು. ಅದಕ್ಕೆ ಹೋಗ್ತೀನಿ ಬಿಡು. ಅಯ್ಯೋ ಇರು, ಹೋಗ್ಲಿ, ಅರಿಶಿನ ಕುಂಕುಮನೂ ಹೂವನು ಕೊಡ್ತೀನಿ. ಅರಿಶಿನ ಕುಂಕುಮ ತಗೊಂಡು ಹೂವು ಮುಡ್ಕೊಂಡು ಹೋಗಿವಂತೆ. ಸರಿ ಆಯ್ತು, ಬೇಗ ಬಾ. ಏನಮ್ಮ ಗೌರಿ, ಯಾವಾಗ ಬಂದೆ? ಬೆಳಗ್ಗೆ ಬಂದಿದ್ದೆ. ನೀನ್ ಚೆನ್ನಾಗಿದ್ಯಾ ತಿಪ್ಪೆ? ಚೆನ್ನಾಗಿದ್ದೀನಿ. ಏನ್ ಬಂದಿದ್ದು? ಅದೇ ಜಿಲೇಬಿ ಮಗನ್ ನಾಮಕರಣ ಇಟ್ಕೊಂಡಿದ್ವಿ ಶುಕ್ರವಾರ, ಅದಕ್ಕೆ ಕರ್ದೋಗೋಣ ಅಂತ ಬಂದೆ. ಬರ್ಬೇಕು ನೀನು ನೀನ್ ಹೆಂಡತಿ ಇಬ್ರು. ಸರಿನಮ್ಮ, ಆಯ್ತು, ಬರ್ತೀವಿ. ಅವ್ರಿ ತಗ, ಅರಿಶಿನ ಕುಂಕುಮ ತಗೊಂಡು ಹೂವು ತಗೊಂಡು ಮುಡ್ಕ. ಸರಿ ಗುಲಾಬಿ, ನಾನಿನ್ ಬರ್ತೀನಿ. ತಿಪ್ಪೆ ಗುಲಾಬಿ ಇಬ್ರು ಬರ್ಬೇಕು ಮರಿದಂಗೆ. ಸರಿ ಆಯ್ತು, ಬರ್ತೀವಮ್ಮ. ಸರಿ, ತುಂಬಾ ಸಂತೋಷ ಆಯ್ತು ಕಣೆ ಗುಲಾಬಿ, ನೀನು ಅರಿಶಿನ ಕುಂಕುಮ ಕೊಟ್ಟು ಹೂವು ಕೊಟ್ಟಿದ್ದು. ಬರ್ತೀನಿ. ನನಗೂ ನೀನ್ ನೋಡಿ ತುಂಬಾ ಸಂತೋಷ ಆಯ್ತು ಕಣೆ ಗೌರಿ. ಹೋಗ್ಬಾ, ಒಳ್ಳೇದಾಗ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.